ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನೋಡೋಣ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಕಪ್ಪು ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿಯನ್ನು ನಾವು ಅಡುಗೆಗೆ ಬಳಸ್ತೀವಿ. ನೀವು ಈ ಜೀರಿಗೆ ಮತ್ತು ಮೆಣಸಿನ ಕಾಳುಗಳನ್ನು ಸ್ವಲ್ಪ ಫ್ರೈ ಮಾಡಿ, ಅಂದರೆ ಸ್ವಲ್ಪ ಹುರ್ಕೊಂಡ ನಂತರ ಪುಡಿ ಮಾಡಿ ಅಡುಗೆಗೆ ಹಾಕಿದರೆ ಅಡುಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬ ಹೈ ಫ್ಲೇಮಲ್ಲಿ ಇವುಗಳನ್ನು ಹುರ್ಕೊಳ್ಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಫ್ಲೇಮನ್ನು ಆಫ್ ಮಾಡಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಂಡ್ರೆ ಅವು ಸೀದೋಗ್ಬಿಡುತ್ತೆ. ಆಗ ಅದನ್ನು ಪುಡಿ ಮಾಡಿ ಅಡುಗೆಗೆ ಹಾಕಿದ್ರೂ ಕೂಡ ರುಚಿ ಚೆನ್ನಾಗಿರೋದಿಲ್ಲ. ಇನ್ಮೇಲಿಂದ ನೀವು ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿಯನ್ನು ಮಾಡ್ಕೊಬೇಕು ಅಂದರೆ ಸ್ವಲ್ಪ ಹುರ್ಕೊಂಡು ನಂತರ ಅವುಗಳನ್ನು ಕುಟ್ಟಿ ಪುಡಿ ಮಾಡಿ ಅಡುಗೆಗೆ ಉಪಯೋಗ ಮಾಡಿ. ಇನ್ನು ನಾವು ಏನೇ ಒಂದು ಕುಟಾಣಿಗೆ ಹಾಕಿ ಕುಟ್ಕೊಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಬರೀ ನೆಲದ ಮೇಲೇ ಕುಟಾಣಿಯನ್ನು ಇಟ್ಬಿಟ್ಟು ನಂತರ ನಾವು ಕುಟ್ತೀವಿ. ಈ ರೀತಿಯಾಗಿ ನಾವು ಬರೀ ನೆಲದ ಮೇಲೇ ಕುಟಾಣಿಯನ್ನು ಇಟ್ಟು ಜೋರಾಗಿ ಕುಟ್ಟೋದ್ರಿಂದ ಶಬ್ದ ಕೂಡ ಜಾಸ್ತಿ ಬರುತ್ತೆ. ಹಾಗೆಯೇ ಕೆಳಗಡೆ ಏನೊಂದು ಶೆಲ್ಫ್ ಇರುತ್ತೆ, ಟೈಲ್ಸ್ ಇರುತ್ತೆ ನೋಡಿ, ಅದು ಕೂಡ ಒಡೆದೋಗೋ ಚಾನ್ಸಸ್ ಇರುತ್ತೆ. ಮತ್ತು ಒಡೆದೋಗ್ಬಿಡ್ತೇನೋ ಅನ್ನೋ ಥರ ಒಂದು ಶಬ್ದ ಬರ್ತಾ ಇರುತ್ತೆ, ಹಿಂಸೆ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡೋದಕ್ಕೆ ಹೋಗಬೇಡಿ. ಬರೀ ನೆಲದ ಮೇಲೆ ಇಟ್ಕೊಂಡು ಕುಟಾಣಿಯನ್ನು ಕುಟ್ಟೋದಕ್ಕೆ ಹೋಗಬೇಡಿ. ಒಂದು ನ್ಯಾಪ್ಕಿನ್ ಅಥವಾ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಅದರ ಮೇಲೆ ಕುಟಾಣಿಯನ್ನು ಇಟ್ಟು ನೀವು ಕುಟ್ಟಿ ನೋಡಿ, ಯಾವುದೇ ಒಂದು ಶಬ್ದ ಕೂಡ ಬರೋದಿಲ್ಲ. ಹಾಗೆಯೇ ಟೈಲ್ಸ್ ಕೂಡ ತುಂಬಾ ಸೇಫ್ ಆಗಿರುತ್ತೆ. ಈ ಒಂದು ಟಿಪ್ಸನ್ನು ನೀವು ಖಂಡಿತವಾಗಿಯೂ ಕೂಡ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ 100% ವರ್ಕ್ ಆಗುತ್ತೆ. ಸಾಮಾನ್ಯವಾಗಿ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ರಸವನ್ನು ನಾವು ಸಾಂಬಾರಿಗೆ ಉಪಯೋಗ ಮಾಡ್ತೀವಿ. ತುಂಬ ಬೇಗನೆ ನಾವು ಹುಣಸೆ ಹಣ್ಣಿನ ರಸ ಹುಣಸೆ ಹಣ್ಣಿನಿಂದ ಬಿಟ್ಕೊಬೇಕು ಅಂತ ಅಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಏನಂದರೆ ಹುಣಸೆ ಹಣ್ಣನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಅದರಲ್ಲಿ ನೀವು ನೀರನ್ನು ಹಾಕಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಬಿಟ್ಟರೆ ಒಂದು 5 ನಿಮಿಷದಲ್ಲೇ ಹುಣಸೆ ಹಣ್ಣು ರಸ ಬಿಟ್ಕೊಳ್ಳುತ್ತೆ. ಹಾಗೆಯೇ ಮೇಲ್ಗಡೆ ಹುಣಸೆ ಹಣ್ಣಿನ ಮೇಲ್ಗಡೆ ಏನಿರುತ್ತೆ ನೋಡಿ, ಅದು ಸಂಪೂರ್ಣವಾಗಿ ಹುಣಸೆ ಹಣ್ಣು ನೀರಿನೊಳಗಡೆ ಕರಗಿ ಹೋಗುತ್ತೆ. ಈ ಒಂದು ಟಿಪ್ಸನ್ನು ಹುಣಸೆ ಹಣ್ಣಿನ ರಸವನ್ನು ಮಾಡಬೇಕಾದ್ರೆ ಟ್ರೈ ಮಾಡಿ. ಇಲ್ಲಾಂದರೆ ನೀವು ಬಿಸಿ ನೀರನ್ನು ಕೂಡ ಹುಣಸೆ ಹಣ್ಣಿಗೆ ಹಾಕಿದ್ರೆ ತುಂಬಾ ಬೇಗನೆ ಹುಣಸೆ ಹಣ್ಣಿನ ರಸ ಬಿಟ್ಕೊಳ್ಳುತ್ತೆ. ಮನೆಯಲ್ಲಿ ಇರುವಂಥ ವಾಟರ್ ಬಾಟಲ್ ಒಳಗಡೆಯಿಂದ ಕೆಲವೊಮ್ಮೆ ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆಯೇ ಮಕ್ಕಳು ಕೂಡ ಡೈಲಿ ವಾಟರ್ ಬಾಟಲನ್ನು ಉಪಯೋಗ ಮಾಡ್ತಾರೆ. ಅವರ ಬಾಟಲ್ಗಳಿಂದಲೂ ಕೂಡ ತುಂಬಾ ಕೆಟ್ಟ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಹಾಗಾಗಿ ಆ ಸ್ಮೆಲ್ಲನ್ನು ಹೋಗಿಸ್ಬೇಕು ಅನ್ನೋದಾದರೆ ಈ ಒಂದು ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ನೀವು ವಾಟರ್ ಬಾಟಲನ್ನು ತೊಳೆಯೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ನಾವು ವಾಟರ್ ಬಾಟಲ್ ಒಳಗಡೆ ಸ್ವಲ್ಪ ನೀರನ್ನು ಬಿಟ್ಟು ಕೂಡ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ತಿಂಗಳಾನ್ಗಟ್ಟಲೆ ಇಲ್ಲೊಂದು ವಾರಾನ್ಗಟ್ಟಲೆ ಇಟ್ಬಿಟ್ರೆ ಕೆಟ್ಟ ಸ್ಮೆಲ್ ಅನ್ನೋದು ಖಂಡಿತವಾಗಿಯೂ ಕೂಡ ಬರುತ್ತೆ. ಯಾವುದೇ ಕಾರಣಕ್ಕೂ ವಾಟರ್ ಬಾಟಲನ್ನು ಸುಮ್ಮನೆ ಇಡ್ತೀವಿ ಒಂದು ವಾರದ ತನಕ ಅಂತ ಅಂದ್ರೂ ಕೂಡ ಒಳಗಡೆ ಒಂದು ಡ್ರಾಪ್ ನೀರನ್ನು ಕೂಡ ಇಡೋದಕ್ಕೆ ಹೋಗಬೇಡಿ. ಡ್ರೈ ಮಾಡಿ ವಾಟರ್ ಬಾಟಲನ್ನು ಇಡಿ. ಇನ್ನು ವಾಟರ್ ಬಾಟಲ್ ಒಳಗಡೆಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇದ್ದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ಬಾಟಲ್ ಒಳಗಡೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ, ಉಪ್ಪು ಇಲ್ಲಾಂದರೆ ನೀವು ಅಡುಗೆ ಸೋಡಾವನ್ನು ಕೂಡ ಉಪಯೋಗ ಮಾಡ್ಬೋದು. ನಂತರ ಆ ಬಾಟಲ್ ಅರ್ಧದಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುಲುಕಿಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಬಿಟ್ಟು ನಂತರ ನೀವು ಆ ನೀರನ್ನು ಚೆಲ್ಲಿ ವಾಟರ್ ಬಾಟಲನ್ನು ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಒಂದು 3 ದಿನ ಇಲ್ಲಾಂದರೆ ಒಂದು 4 ದಿನಕ್ಕೆ ಒಮ್ಮೆ ಆದರೂ ನಿಮ್ಮ ಮಕ್ಕಳ ವಾಟರ್ ಬಾಟಲನ್ನು ಕ್ಲೀನ್ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಯಾವುದೇ ಕೆಟ್ಟ ಸ್ಮೆಲ್ ಅನ್ನೋದು ಬರೋದಿಲ್ಲ. ಆದಷ್ಟು ನೀವು ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲನ್ನು ಉಪಯೋಗ ಮಾಡೋದಕ್ಕೆ ಕೊಡಬೇಡಿ. ಆದಷ್ಟು ಒಳಗಡೆ ಸ್ಟೀಲ್ ಇರುತ್ತೆ ನೋಡಿ, ಆ ಥರ ವಾಟರ್ ಬಾಟಲನ್ನು ಪರ್ಚೇಸ್ ಮಾಡಿ ಮಕ್ಕಳಿಗೆ ತಂದುಕೊಡಿ. ಪ್ಲಾಸ್ಟಿಕ್ಕು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲೂ ಡೈಲಿ ಕೂಡ ಅದರಲ್ಲೇ ಅವರು ನೀರನ್ನು ತೊಗೊಂಡೋಗಿ ಆ ನೀರನ್ನೇ ಕುಡಿತಾರೆ ಅಲ್ವಾ, ಹೆಲ್ತು ಕೂಡ ಅಪ್ಸೆಟ್ ಆಗುತ್ತೆ. ಹಾಗಾಗಿ ಆದಷ್ಟು ಸ್ಟೀಲ್ ವಾಟರ್ ಬಾಟಲನ್ನು ಮಕ್ಕಳಿಗೆ ಕೊಡಿ. ಈಗೆಲ್ಲ ಅಡುಗೆ ಎಣ್ಣೆಯನ್ನು ಹಾಕೊಳ್ಳೋದಕ್ಕೆ ಈ ರೀತಿಯಾಗಿ ಆಯಿಲ್ ಕಂಟೈನರ್ ಅಂತ ಬಂದಿದೆ, ಗ್ಲಾಸಲ್ಲಿ ಮಾಡಿರುವಂಥದ್ದು. ನೀವು ಸ್ಟೀಲ್ ಅಡುಗೆ ಎಣ್ಣೆ ಹಾಕುವಂಥದ್ದನ್ನು ಕೂಡ ಉಪಯೋಗ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ ಬಾಟಲಲ್ಲಿ ಅಡುಗೆ ಎಣ್ಣೆನ ಹಾಕಿ ಇಟ್ಕೊಳ್ಬೇಡಿ. ಸ್ಟೀಲ್ ಅಥವಾ ಈ ಥರ ಗ್ಲಾಸನ್ನು ಉಪಯೋಗ ಮಾಡಿ. ಈಗ ಈ ಥರ ಗ್ಲಾಸ್ ಕಂಟೈನರ್ ಎಲ್ಲ ತುಂಬ ಕಡಿಮೆ ಬೆಲೆಗೆ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾವು ಈ ರೀತಿಯಾಗಿ ಗ್ಲಾಸ್ ಕಂಟೈನರಲ್ಲಿ ಅಡುಗೆ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದಾಗ ಅಡುಗೆ ಎಣ್ಣೆಯನ್ನು ನಾವು ಅಡುಗೆಗೆ ಉಪಯೋಗ ಮಾಡಬೇಕಾದ್ರೆ, ಅಂದರೆ ಎಣ್ಣೆಯನ್ನು ಹಾಕಬೇಕಾದ್ರೆ ಎಣ್ಣೆ ಕೂಡ ಒಂದೊಂದೇ ಡ್ರಾಪ್ ಆಗಿ ಸೋರಿ ಆ ಬಾಟಲ್ ಮೇಲೆ ಕೂಡ ಕರೆ ಆಗುತ್ತೆ ಮತ್ತು ಒಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿರಲ್ಲ. ಹಾಗೆಯೇ ಈ ಗ್ಲಾಸ್ ಆಗಿರೋದ್ರಿಂದ ನಾವು ಕೈಯಲ್ಲಿ ಇಟ್ಕೊಂಡಾಗ ನಮಗೆ ಗ್ರಿಪ್ ಕೂಡ ಸಿಗೋದಿಲ್ಲ. ಕೆಲವೊಮ್ಮೆ ಜಾರಿ ಬಿದ್ದೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ.
ಮನೆಯಲ್ಲಿ ಹಳೇದಾಗಿರುವಂಥ ಸಾಕ್ಸ್‌ಗಳು ಇರುತ್ತೆ. ಅಂದರೆ ಉಪಯೋಗ ಮಾಡದಲೇ ಇರುವಂಥ ಸಾಕ್ಸ್‌ಗಳು ಇರುತ್ತೆ. ಹಾಗೇನೇ ಒಂದು ಸಾಕ್ಸ್ ಇರುತ್ತೆ, ಇನ್ನೊಂದು ಸಾಕ್ಸ್ ಕಳೆದೋಗ್ಬಿಟ್ಟಿರುತ್ತೆ. ಆ ಥರದ ಸುಮಾರಷ್ಟು ಸಾಕ್ಸ್‌ಗಳು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಅದರಲ್ಲೂ ಸ್ಕೂಲ್‌ಗೆ ಹೋಗುವಂಥ ಮಕ್ಕಳು ಇರುವಂಥ ಮನೆಯಲ್ಲೂ ಕೂಡ ಹಲವಾರು ಸಾಕ್ಸ್‌ಗಳು ಇದ್ದೇ ಇರುತ್ತೆ. ಮೊದಲಿಗೆ ನೀವು ಆ ರೀತಿಯಾದ ಸಾಕ್ಸ್‌ಗಳು ಇದ್ದರೆ ಅವುಗಳನ್ನ ಚೆನ್ನಾಗಿ ವಾಶ್ ಮಾಡಿ. ಯಾಕೆಂದರೆ ನಾವು ಉಪಯೋಗ ಮಾಡ್ಕೊಂಡಿರ್ತೀವಿ, ಕಾಲಿಗೆ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಅವುಗಳನ್ನ ಚೆನ್ನಾಗಿ ವಾಶ್ ಮಾಡಿ ನಂತರ ಆ ಸಾಕ್ಸನ್ನು ತೆಗೆದುಕೊಂಡು ನೋಡಿ ಮೇಲ್ಗಡೆ ಎಲಾಸ್ಟಿಕ್ ಬರುತ್ತೆ ನೋಡಿ, ಅಂದರೆ ಹಿಂಬಡಿ ಮೇಲೆ ಇರುತ್ತೆ ನೋಡಿ, ಅಷ್ಟು ಪೋರ್ಷನನ್ನು, ಅಷ್ಟು ಸಾಕ್ಸ್‌ನ ಪೋರ್ಷನನ್ನು ನೀವು ಕತ್ತರಿಯ ಸಹಾಯದಿಂದ ಕಟ್ ಮಾಡಿ ತೆಗೆದುಬಿಟ್ಟು ನಂತರ ಅದನ್ನು ಆಯಿಲ್ ಕಂಟೈನರ್ ಇರುತ್ತಲ್ಲ ಅದರ ಮಧ್ಯಭಾಗಕ್ಕೆ ನೀವು ಎಲ್ಲಿ ಆಯಿಲ್ ಕಂಟೈನರ್ನ ಇಟ್ಕೊತೀರ ನೋಡಿ, ಕೈಯಲ್ಲಿ ಗ್ರಿಪ್ ನಿಮಗೆ ಎಲ್ಲಿ ಸಿಗುತ್ತೆ ನೋಡಿ ಆ ಭಾಗಕ್ಕೆ ನೀವು ಆ ಸಾಕ್ಸನ್ನು ಹಾಕಿ. ಈ ರೀತಿಯಾಗಿ ಮಾಡೋದ್ರಿಂದ ಎಣ್ಣೆ ಸೋರಿದ್ರೂ ಕೂಡ ಆ ಸಾಕ್ಸು ಅದನ್ನು ಹೀರಿಕೊಳ್ಳುತ್ತೆ. ಹಾಗೆಯೇ ಆ ಸಾಕ್ಸ್ ಮೇಲೆ ಬೀಳುತ್ತೆ. ಜೊತೆಗೆ ಗ್ಲಾಸ್ ಕೂಡ, ಆ ಎಣ್ಣೆಯ ಗ್ಲಾಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಶೈನಿಂಗ್ ಆಗಿ ಇರುತ್ತೆ. ಯಾವುದೇ ಒಂದು ಕರೆ ಕೂಡ ಆಗೋದಿಲ್ಲ. ನಿಮಗೆ ಅದನ್ನ ವಾಶ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಜೊತೆಗೆ ನೀವು ಎಣ್ಣೆ ಬಾಟಲನ್ನು ತುಂಬಾ ಈಸಿಯಾಗಿ ಗ್ರಿಪ್ ಸಿಗುತ್ತೆ, ನಿಮಗೆ ಈಸಿಯಾಗಿ ಹಿಡ್ಕೊಬೋದು. ಬಿದ್ದೋಗುತ್ತೆ ಅನ್ನೋ ಭಯನೂ ಕೂಡ ಇರೋದಿಲ್ಲ ಮತ್ತು ಬಿದ್ದೋಗೋದು ಕೂಡ ಇಲ್ಲ. ತುಂಬಾ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ನಿಮ್ಮ ಮನೆಯಲ್ಲೂ ಕೂಡ ಒಂದು ವೇಸ್ಟ್ ಆಗಿರುವಂಥ ಒಂದು ಸಾಕ್ಸ್ ಅಂತ ಇದ್ದೇ ಇರುತ್ತೆ. ಆ ಸಾಕ್ಸ್ನ ಮೇಲ್ಭಾಗವನ್ನೇ ಕಟ್ ಮಾಡಿ ಅದನ್ನು ಆಯಿಲ್ ಕಂಟೈನರ್ನ, ಗ್ಲಾಸ್ ಆಯಿಲ್ ಕಂಟೈನರ್ನ ಮಧ್ಯಭಾಗಕ್ಕೆ ನಿಮಗೆ ಎಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೋ ಆ ಜಾಗಕ್ಕೆ ಅದನ್ನು ಹಾಕಿ. ಈ ಒಂದು ಟಿಪ್ಸು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಎಲ್ಲ ಗೃಹಿಣಿಯರಿಗೂ ಕೂಡ ಈ ಒಂದು ಟಿಪ್ಸು ತುಂಬಾ ಉಪಯುಕ್ತವಾಗಿದೆ. ನೀವು ಕೂಡ ಒಂದ್ಸಲಿ ಈ ಒಂದು ಟ್ರಿಕ್ಸನ್ನು ಮನೆಯಲ್ಲಿ ಫಾಲೋ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ನಾನು ತಿಳಿಸುವಂಥ ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ, ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.